ಸ್ನೇಹಿತರೆ, ಇಂದಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ 572 VAO ಹುದ್ದೆಗಳು ಬಿಟ್ಟಿದಲ್ವಾ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಹೇಗೆ ಆನ್ಲೈನ್ ನಲ್ಲಿ ಅಪ್ಲೈ ಮಾಡೋದನ್ನ ಕಲಿಸಲು ಬಂದಿದ್ದೇನೆ. ಒಂದೊಂದಾಗಿ ನೀಟಾಗಿ ನೋಡಿಕೊಳ್ಳಿ ಮತ್ತೆ ಅಪ್ಲೈ ಮಾಡಿ. ಸ್ನೇಹಿತರೆ, ಮೊದಲಿಗೆ ನೀವು ಅಪ್ಲೈ ಮಾಡಲು ನಿಮ್ಮ ಮೊಬೈಲ್ ನಲ್ಲಿ ಅಥವಾ ಕಂಪ್ಯೂಟರ್ ನಲ್ಲಿ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿಕೊಳ್ಳಿ. ಇಲ್ಲಿ ಸರ್ಚ್ ಮಾಡಿ KEA. ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗಲಿದೆ. ಪ್ರತಿಯೊಂದು ಇನ್ಫಾರ್ಮೇಶನ್ ನೀಟಾಗಿ ನೋಡಿಕೊಂಡು ಅಪ್ಲಿಕೇಶನ್ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿ ಸ್ನೇಹಿತರೆ, ಏಕೆಂದ್ರೆ ಇದು ನಿಮ್ಮ ಜೀವನದ ವಿಷಯವಾಗಿರುತ್ತದೆ. ಇಲ್ಲಿ ಬಂದು KE ಅಂತ ಸರ್ಚ್ ಮಾಡ್ತೀರಾ, KE ಹೋಮ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸಾಕು, ಇದು ಇಂಗ್ಲಿಷ್ ನಲ್ಲಿ ಬರುತ್ತೆ. ನೀವು ಇಂಗ್ಲಿಷ್ ಕಂಫರ್ಟೇಬಲ್ ಇದ್ರೆ ಇಂಗ್ಲಿಷ್, ಕನ್ನಡ ಕಂಫರ್ಟೇಬಲ್ ಇದ್ರೆ ಕನ್ನಡ. ಕ್ಲಿಕ್ ಮಾಡಿ. ಅದಾದ ತಕ್ಷಣ ಇಲ್ಲಿ ನೇಮಕಾತಿಯಲ್ಲಿ ಬರಬೇಕು. ನೇಮಕಾತಿಯಲ್ಲಿ ಸ್ನೇಹಿತರೆ, ನಿಮಗೊಂದು ಗುಡ್ ನ್ಯೂಸ್ ಹೇಳಬೇಕಾದ್ರೆ ಬಹಳಷ್ಟು ನೇಮಕಾತಿಗಳು ಇಲ್ಲಿ ಬಿಟ್ಟಿರುತ್ತವೆ. ಗ್ರೂಪ್ಸ್ ನಾವು ಈ ವಿಡಿಯೋದಲ್ಲಿ ನಿಮಗೆ ಕಲಿಸ್ತಾ ಇದ್ದೇವೆ. ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ 2026. ಇದು RPC ಮತ್ತು ನೀವು ನೋಡಬಹುದು RPC ಅಂತ ಇದೆ, ಇನ್ನೊಂದು ಕಲ್ಯಾಣ ಕರ್ನಾಟಕ ಇದೆ. ಇದರಲ್ಲಿ ಯಾವುದೇ ಬೇಕಾದ್ರೂ ಅಪ್ಲೈ ಮಾಡಬಹುದು. ಈಗ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ. ಮತ್ತು ಎರಡು ಹುದ್ದೆಗಳ ಅಪ್ಲೈ ಮಾಡುವ ಪ್ರಕ್ರಿಯೆ ಸೇಮ್ ಆಗಿರುತ್ತೆ ಸ್ನೇಹಿತರೆ. ಒಂದೇ ಒಂದು ಚೇಂಜಸ್ ಇರುತ್ತೆ. KKRD ನಂಬರ್ ಕಲ್ಯಾಣ ಕರ್ನಾಟಕದವರಿಗೆ ಕೇಳುತ್ತೆ, ನಾನ್ ಕಲ್ಯಾಣ ಕರ್ನಾಟಕದವರಿಗೆ ಅದು ಕೇಳುವುದಿಲ್ಲ. ಅಷ್ಟೇ ಡಿಫರೆನ್ಸ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಮೊದಲಿಗೆ ಹೇಳ್ತೀನಿ ಸ್ನೇಹಿತರೆ, ನೀವು ಅರ್ಜಿ ಕ್ಲಿಕ್ ಮಾಡುವ ಇಲ್ಲಿ ಬರ್ದಿದೆ ಗ್ರಾಮ ಆಡಳಿತ ಅಧಿಕಾರಿ ಅರ್ಜಿ ಲಿಂಕ್ ಅಂತ. ಇದು ಕ್ಲಿಕ್ ಮಾಡುವಕ್ಕಿಂತ ಮುಂಚೆ ನೀವು ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ವರ್ಗೀಕರಣವನ್ನು ಒಮ್ಮೆ ನೋಡಿ. ಇದು ಕಲ್ಯಾಣ ಕರ್ನಾಟಕದ ಇದೆ, ಕಲಬುರಗಿ ಜಿಲ್ಲೆ, ರಾಯಚೂರು ಜಿಲ್ಲೆ ಮತ್ತು ಇದೇ ರೀತಿ ಬೀದರ್ ಜಿಲ್ಲೆ. ಮತ್ತು ಅದೇ ರೀತಿ ನಾನು ನಿಮಗೆ ಹೇಳ್ತೀನಿ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಂದು ಒಮ್ಮೆ ನೀವು RPC ಯಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಅಲ್ಲಿಯೂ ಕೂಡ ಹುದ್ದೆಗಳ ವರ್ಗೀಕರಣವನ್ನು ನೋಡಿ. ಜಿಲ್ಲೆವಾರು ಇದೆ ಸ್ನೇಹಿತರೆ. ಪ್ರತಿಯೊಂದು ಜಿಲ್ಲೆವಾರು ನಿಮ್ಮ ಕೆಟಗರಿ ವೈಸು ಮತ್ತು ಗ್ರಾಮೀಣ ಮಾಧ್ಯಮ, ಗ್ರಾಮೀಣ ಅಭ್ಯರ್ಥಿಗಳು, ಕನ್ನಡ ಮಾಧ್ಯಮ, ಅಂಗವಿಕಲ ಅಭ್ಯರ್ಥಿಗಳಿಗಾಗಿ ಬೇರೆ ಬೇರೆ ಜಿಲ್ಲೆವಾರು ಪೋಸ್ಟ್ ಗಳು ಬಿಟ್ಟಿರುತ್ತಾರೆ. ಅದಕ್ಕೋಸ್ಕರ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಮ್ಮೆ ನೋಡೇ ಅಪ್ಲೈ ಮಾಡಿ. ಯಾಕಂದ್ರೆ ನೀವು ಯಾವ್ದನ್ನ ಜಿಲ್ಲೆಗೆ ಸಡನ್ಲಿ ಸೆಲೆಕ್ಟ್ ಮಾಡ್ತೀರಾ, ಅಲ್ಲಿ ನಿಮ್ಮ ಕೆಟಗರಿಯ ಮೇಲೆ ಅಥವಾ ಕನ್ನಡ ಮಾಧ್ಯಮದ ಮೇಲೆ ಅಥವಾ ಗ್ರಾಮೀಣ ಮಾಧ್ಯಮದ ಮೇಲೆ ಹುದ್ದೆ ಇಲ್ಲದೇ ಇದ್ದಲ್ಲಿ ನಿಮಗೆ ಸಮಸ್ಯೆ ಆಗುವ ಬಹಳಷ್ಟು ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಒಮ್ಮೆ ನೋಡಿ. ಅದಾದ ತಕ್ಷಣ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ ಕಲ್ಯಾಣ ಕರ್ನಾಟಕ. ಕ್ಲಿಕ್ ಮಾಡಿದ್ರ ಇಲ್ಲಿ ಕ್ಲಿಕ್ ಮಾಡಿ ಗ್ರಾಮಾಡಳಿತ ಅಧಿಕಾರಿ ಅರ್ಜಿ ಲಿಂಕ್ 11/7/2026. ಇಲ್ಲಿ ಆಪ್ಷನ್ ಬರ್ದಿದೆ ಸ್ನೇಹಿತರೆ, KEA ಆನ್ಲೈನ್ ರಿಕ್ವೈರ್ಮೆಂಟ್ ಪೋರ್ಟಲ್ ಫಾರ್ ದ ಪೋಸ್ಟ್ ಆಫ್ VAO RPC ಅಂಡ್ KK ಪೋಸ್ಟ್ ಅಂಡ್ ಲ್ಯಾಂಡ್ ಸೂಪರ್ವೈಸರ್. ಅದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೊದಲಿಗೆ ಕೇಳ್ತಾ ಇದೆ ನಿಮ್ಮ ಯೂಸರ್ ID ಅಂತ ಕೇಳ್ತಾ ಇದೆ. ನಾವು ಮೊದಲ ಟೈಮ್ ರಿಜಿಸ್ಟರ್ ಮಾಡ್ತಾ ಇದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಡಿಜಿ ಲಾಕರ್ ಮೂಲಕ ನೋಂದಾಯಿಸಿ ರಿಜಿಸ್ಟರ್ ಡಿಜಿ ಲಾಕರ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಮೊದಲಿಗೆ ನಿಮ್ಮ ಡಿಜಿ ಲಾಕರ್ ಓಪನ್ ಆಗುತ್ತೆ. ನಿಮ್ಮ ಆಧಾರ್ ಸಂಖ್ಯೆಯನ್ನ ನೀವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ್ರ ಇಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಇದೆ. ಈ ಕ್ಯಾಪ್ಚಾ ಕೋಡ್ ಅನ್ನ ಕೂಡ ನೀವು ಎಂಟ್ರಿ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ, ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಅನ್ನ ಹೋಗುತ್ತೆ ಸ್ನೇಹಿತರೆ. ಆ OTP ಅನ್ನ ಇಲ್ಲಿ ಎಂಟ್ರಿ ಮಾಡಿ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಾಗೆ ಬಂದಿರುವ OTP ಅನ್ನ ಇಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ. ಎಂಟ್ರಿ ಮಾಡಿದ್ರೆ ಕಂಟಿನ್ಯೂ ಅನ್ನ ಕ್ಲಿಕ್. ಇಲ್ಲಿ 6 ಡಿಜಿಟ್ ನೀವು ಪಿನ್ ಅನ್ನ ಸೆಟ್ ಮಾಡಬಹುದು. ನಿಮಗೆ ಯಾವುದೇ ಪಿನ್ ಬೇಕಾದಲ್ಲಿ ಸೆಟ್ ಮಾಡಬಹುದು. ಸೆಟ್ ಮಾಡಿದ್ರೆ ಕಂಟಿನ್ಯೂ ಅಂತ ಕ್ಲಿಕ್. ಎಂಟ್ರಿ ಮಾಡಿದ್ರೆ ಸಾಕು. ಈಗ ನೀವು ನೋಡಬಹುದು ಇಲ್ಲಿ ನಿಮ್ಮ ಆಧಾರ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ತೋರಿಸ್ತಾ ಇದೆ. ನೀವು ಏನೇನು ಡಿಜಿ ಲಾಕರ್ ನಲ್ಲಿ ಲಿಂಕ್ ಮಾಡಿದ್ರಲ್ವಾ, ಆ ಎಲ್ಲ ಇನ್ಫಾರ್ಮೇಶನ್ ತೋರಿಸ್ತಾ ಇದೆ. ನೀವು ಜಸ್ಟ್ ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡಿ. ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ಡಿಜಿ ಲಾಕರ್ ಗೆ ನಿಮ್ಮ ಅಪ್ಲಿಕೇಶನ್ ಲಿಂಕ್ ಆಗುತ್ತೆ ಮತ್ತು ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಈಗ ನೀವು ನೋಡಬಹುದು ಡೈರೆಕ್ಟ್ ಆಗಿ ನಿಮ್ಮ ಹೆಸರು ತೋರಿಸ್ತಾ ಇದೆ, ಡೇಟ್ ಆಫ್ ಬರ್ತ್ ತೋರಿಸ್ತಾ ಇದೆ, ನಿಮ್ಮ ಜೆಂಡರ್ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಬೇಕು. ಟೈಪ್ ಮಾಡಿದ್ರೆ ಸೆಂಡ್ OTP ಅನ್ನ ಕ್ಲಿಕ್ ಮಾಡಿ. ಮತ್ತೊಮ್ಮೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತದೆ ಸ್ನೇಹಿತರೆ. ಆ OTP ಅನ್ನ ನೀವು ಎಂಟ್ರಿ ಮಾಡಿ ಇಲ್ಲಿ ವೆರಿಫೈ OTP ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸಾಕು, ಬಳಕೆದಾರರ ಯೂಸರ್ ನೇಮ್ ಅಂತ ಬರ್ತಾ ಇದೆ, ಇಮೇಲ್ ಅಡ್ರೆಸ್. ನೀವು ಯಾವುದೇ ಬೇಕಾದ್ರೆ ಯೂಸರ್ ನೇಮ್ ಅನ್ನ ಇಡಬಹುದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಯಾವ ರೀತಿ ಇಡಬಹುದನ್ನ. ನಿಮ್ಮ ಹೆಸರನ್ನ ಇಡಿ. ನೀವು ಯೂಸರ್ ನೇಮ್ ಈಸಿಯಾಗಿ ಇರೋಕೆ ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಹೆಸರನ್ನ ಇಡಿ. ಫಾರ್ ಎಕ್ಸಾಂಪಲ್ ಪವನ್ ಅಂತ ತಿಳ್ಕೊ, PAVAN ಅಂದ್ರೆ ಇಷ್ಟೇ ಇಡಬಹುದು. ನೆಕ್ಸ್ಟ್ ಇಲ್ಲಿ ನಾ ಟೈಪ್ ಮಾಡಿದೆ. ಟೈಪ್ ಮಾಡೋಣ. ಇಮೇಲ್ ಅಡ್ರೆಸ್ ಕೂಡ ರಿಜಿಸ್ಟರ್ಡ್ ಇಮೇಲ್ ಅಡ್ರೆಸ್ ಎಂಟ್ರಿ ಮಾಡಬೇಕು. ಅದಾದ ತಕ್ಷಣ ನೀವು ಪಾಸ್ವರ್ಡ್ ಕೂಡ ಅಡ್ಜಸ್ಟ್ ಮಾಡಬೇಕು ಸ್ನೇಹಿತರೆ. ನಿಮಗೆ ಯಾವ ರೀತಿ ಬೇಕು ಆ ರೀತಿ. ಸಿಂಪಲ್ ಆಗಿ ಹೇಳ್ತೀನಿ, ಪಾಸ್ವರ್ಡ್ pass@123 ಅಂತ ಇಟ್ಟುಬಿಡಿ, ನೆನ್ಪಿಡುತ್ತೆ. ಅಥವಾ ನಿಮ್ಮ ಹೆಸರು @123 ಅಂತ ಇಟ್ಟುಬಿಡಿ. ಪಾಸ್ವರ್ಡ್ ಇಟ್ರ ಇಮೇಲ್ ID ಯನ್ನು ಕರೆಕ್ಟ್ ಆಗಿ ಚೆಕ್ ಮಾಡಿಕೊಳ್ಳಿ. ಅಕ್ಸೆಪ್ಟ್ ಅಂತ ಅಗ್ರಿಮೆಂಟ್ ಕ್ಲಿಕ್ ಮಾಡಿ. ಕಂಪ್ಲೀಟ್ ಸ್ಟೇಷನ್ ಅಂತ ಕ್ಲಿಕ್ ಮಾಡಿ. ಮತ್ತೊಮ್ಮೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಸಕ್ಸಸ್ಫುಲಿ ಆಗಿ ಬರುತ್ತೆ. ಅದಾದ ತಕ್ಷಣ ಇಲ್ಲಿ ನೀವು ಏನು ಯೂಸರ್ ನೇಮ್ ಕೊಟ್ಟಿರ್ತಾರಲ್ಲ OTP ಅನ್ನ ಕ್ಲಿಕ್ ಮಾಡಿ. ನಿಮ್ಮ OTP ಕ್ಲಿಕ್ ಮಾಡಿದ್ರೆ 3 ಆಪ್ಷನ್ ಬರ್ತಾ ಇದೆ, ವಾಟ್ಸ್ಆಪ್, ಇಮೇಲ್, SMS ಅಂತ. SMS ಅನ್ನ ಕ್ಲಿಕ್ ಮಾಡಿ ಸೆಂಡ್ OTP ಅನ್ನ ಕ್ಲಿಕ್ ಮಾಡಿ. ಈಗ ನೀವು ನೋಡಬಹುದು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬಂದಿದೆ. ಆ OTP ಅನ್ನ ಎಂಟ್ರಿ ಮಾಡಿ ಮತ್ತು ನೀವು ಇಟ್ಟಿರುವ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ್ರ ನೀವು ಇಟ್ಟಿರುವ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಕ್ಯಾಪ್ಚಾನ ಎಂಟ್ರಿ ಮಾಡಿ. ಇಲ್ಲಿ ಆಪ್ಷನ್ ಇದೆ, ಟೋಟಲ್ ಆಕ್ಟಿವ್ ಪೋಸ್ಟ್ ಅಂತ 4 ಅಂತ ಇದೆ, ಪೋಸ್ಟ್ ಅಪ್ಲೈಡ್ ಅಂತ ಇದೆ. ಇದರಲ್ಲಿ ಬಂದು ಫಸ್ಟ್ ಪ್ರೊಫೈಲ್ ಅನ್ನ ಕ್ಲಿಕ್ ಮಾಡಿ. ಪ್ರೊಫೈಲ್ ಅನ್ನ ಕ್ಲಿಕ್ ಮಾಡಿದ್ರೆ
ಮಾಡಿದ್ರೆ ಇಲ್ಲಿ ನಿಮ್ಮ ಫೋಟೋ ತೋರಿಸುತ್ತೆ ಸ್ನೇಹಿತರೆ, ನಿಮ್ಮ ಹೆಸರು ಜೆಂಡರ್ ತೋರಿಸುತ್ತದೆ, ಡೇಟ್ ಆಫ್ ಬರ್ತ್ ತೋರಿಸುತ್ತದೆ. ಈಗ ನೀವು ನಿಮ್ಮ ಫಾದರ್ ನೇಮ್ ಅನ್ನ ಇಲ್ಲಿ ಟೈಪ್ ಮಾಡಬೇಕು. ಅದರ ಜೊತೆಗೆ ಇಲ್ಲಿ ನಿಮ್ಮ ತಾಯಿ ಹೆಸರು ಮದರ್ ನೇಮ್ ಅನ್ನ ಟೈಪ್ ಮಾಡಿ. ಅದಾದ ತಕ್ಷಣ ಚೆನ್ನಾಗಿ ಸ್ಪೆಲ್ಲಿಂಗ್ ಗಳನ್ನ ನೋಡಿಕೊಳ್ಳಿ ಸ್ನೇಹಿತರೆ. ಪ್ರತಿಯೊಂದು ಇನ್ಫಾರ್ಮೇಶನ್ ನೀಟಾಗಿ ಸ್ಪೀಡ್ ಸಬ್ಮಿಟ್ ಮಾಡುವುದು ನಮ್ಮ ಗುರಿ ಆಗಬಾರದು ಸ್ನೇಹಿತರೆ. ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಇರುತ್ತದೆ. ಓಕೆನಾ? ಅದಾದ ತಕ್ಷಣ ನಿಮ್ಮ ಅಡ್ರೆಸ್ ಆಟೋಮೆಟಿಕ್ ಆಗಿ ಅದರ ಪ್ರಕಾರ ಬರ್ತಾ ಇದೆ. ಇಲ್ಲಿ ಆಪ್ಷನ್ ಬರ್ತಾ ಇದೆ, ಆಸ್ ದ ಕ್ಯಾಂಡಿಡೇಟ್ ಸ್ಟಡಿಡ್ ಕನ್ನಡ ಮೀಡಿಯಂ ಇನ್ 10 ಮಾಡಿದ್ರೆ ಇಲ್ಲಿ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಾದ್ರೆ ನೋ. ಅಂದ್ರೆ ನೀವು 10th ಅಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ರೆ ಎಸ್, ಇಲ್ಲಾದ್ರೆ ನೋ. ಮ್ಯಾರಿಡ್ ಇದ್ರೆ ಎಸ್, ಇಲ್ಲಾದ್ರೆ ನೋ. ಅದಾದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಎಸ್ ಬೇಕಾದ್ರೆ ಮಾಡಬಹುದು ಅಥವಾ ನೋ ಬೇಕಾದ್ರೆ ಮಾಡಬಹುದು. ಇಲ್ಲಿ ಆಲ್ಟರ್ನೇಟ್ ಇಮೇಲ್ ಐಡಿ ಕೂಡ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಆಲ್ಟರ್ನೇಟ್ ಮೊಬೈಲ್ ನಂಬರ್ ಕೂಡ ಕೇಳ್ತಾ ಇದ್ದಾರೆ. ಆಲ್ಟರ್ನೇಟ್ ಇಮೇಲ್ ಐಡಿನೂ ಕೂಡ ನೀವು ಮ್ಯಾಂಡೇಟರಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಮ್ಯಾಂಡೇಟರಿ ಕೊಟ್ಟಿದೆ. ಅದಕ್ಕೋಸ್ಕರ ನೀವು ಆಲ್ಟರ್ನೇಟ್ ಇಮೇಲ್ ಐಡಿಯನ್ನ ಇಲ್ಲಿ ಎಂಟ್ರಿ ಮಾಡಿ. ಅದಾಗಣ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಅನ್ನ ಕೂಡ ಎಂಟ್ರಿ ಮಾಡಿ. ಮಾಡಿದ್ರ ನಿಮ್ಮ ಎತ್ತರ ಕೇಳ್ತಾ ಇದೆ, ಹೈಟ್ ಮತ್ತು ವಿಡ್ತ್ ಅಂತ ಕೇಳ್ತಾ ಇದೆ, ನೀವು ಹಾಕಬಹುದು. ಅದಾಗಣ ವೇಟ್ ಅಂತ ಕೇಳ್ತಾ ಇದೆ, ಹೈಟ್ ಮತ್ತು ವೇಟ್ ಎರಡು ಎಂಟ್ರಿ ಮಾಡಿದ್ರ ಇಲ್ಲಿ ಕೇಳ್ತಾ ಇದೆ, ಹ್ಯಾವ್ ಯು ಟೇಕನ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕಂಡಕ್ಟೆಡ್ ಬೈ KPSC KEA. ಇದಕ್ಕಿಂತ ಮುಂಚೆ ನೀವು KEA KPSC ಬರೆದಿರೋ ಎಕ್ಸಾಮ್ ಬರೆದಿದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಾದ್ರೆ ನೀವು ನೋ ಅನ್ನ ಕ್ಲಿಕ್ ಮಾಡಿ. ಚಾಯ್ಸ್ ನಿಮ್ದಾಗಿರುತ್ತೆ ಸ್ನೇಹಿತರೆ. ಎಸ್ ಆಗಿದ್ರೆ ಯಾವ ಡೇಟಿಗೆ ಬರೆದಿದ್ದೀರಾ ಮತ್ತು ಯಾವ ಎಕ್ಸಾಮ್ ಬರೆದಿದ್ದೀರಾ ಅಂತ ಕಂಡಕ್ಟೆಡ್ ಬೈ ದ ಎಕ್ಸಾಮ್ ಅಂತ ಕೇಳ್ತಾ ಇದೆ. ನೋ ಅನ್ನ ಕ್ಲಿಕ್ ಮಾಡಿದ್ರೆ ಅದು ಯಾವುದೇ ಆಪ್ಷನ್ ಬರ್ತಾ ಇಲ್ಲ. ಸೇವ್ ಅನ್ನ ಕ್ಲಿಕ್ ಮಾಡಿ. ಸೇವ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಬರ್ತೀರಾ ಎರಡನೇ. ಇಲ್ಲಿ ನಿಮ್ಮ 10ನೇ ತರಗತಿಯ ಇನ್ಫಾರ್ಮೇಶನ್ ತೋರಿಸ್ತಾ ಇದೆ ಸ್ನೇಹಿತರೆ. 10ನೇ ತರಗತಿಯ ನೋಂದಣಿ ನಂಬರ್ ಮತ್ತು ಬೋರ್ಡ್ ಹೆಸರು ಅಂತ ಕೇಳ್ತಾ ಇದೆ. ಇಲ್ಲಿ ಬೇಕಾದ್ರೆ ಕ್ಲಿಕ್ ಮಾಡಬಹುದು. ಒಂದೊಂದಾಗಿ ನೋಡೋಣ. ಫಸ್ಟ್ ಮೊದಲಿಗೆ ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ. ನೇಮ್ ಆಫ್ ದ ಬೋರ್ಡ್ ಅಂತ ಬರ್ತಾ ಇದೆ. ಇಲ್ಲಿ ನೀವು ನೋಡಬಹುದು ಜಸ್ಟ್ SLC ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿದ್ರೆ ನಿಮ್ಮ ಬೋರ್ಡ್ ಸೆಲೆಕ್ಟ್ ಆಗ್ತಾ ಇದೆ, ನಿಮ್ಮ ಹೆಸರು ಸೆಲೆಕ್ಟ್ ಆಗ್ತಾ ಇದೆ. ಅದಾದ ತಕ್ಷಣ ನಿಮ್ಮ ಡೇಟ್ ಆಫ್ ಬರ್ತ್ ಬಂದಿದೆ, ನೀವು ಪರೀಕ್ಷೆ ಪಾಸ್ ಆಗಿರುವ ಇಯರ್ ಬರ್ತಾ ಇದೆ. ಅದಾಗಣ ಸೆಲೆಕ್ಟ್ ಮೀಡಿಯಂ ಅಂತ ಇದೆ. ಅದಾದ ತಕ್ಷಣ ನೀವು ಕನ್ನಡ ವಿಷಯವನ್ನು ಪ್ರಥಮ ದ್ವಿತೀಯ ತೃತೀಯ ಭಾಷೆಯಲ್ಲಿ ಕಲ್ತಿದ್ರೆ ಎಸ್ ಅನ್ನ ಕ್ಲಿಕ್ ಮಾಡಬೇಕು. ಅದಾದ ತಕ್ಷಣ ಇದು ನಿಮ್ಮ ಸ್ಕೂಲ್ ಹೆಸರು ಕೂಡ ತೋರಿಸ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೀವು ಗಳಿಸಿರುವ ಅಂಕ, ಒಟ್ಟು ಅಂಕ, ನೀವು ಗಳಿಸಿರುವ ಅಂಕ ಮತ್ತೆ ಪರ್ಸೆಂಟೇಜ್ ಅಂತ ತೋರಿಸ್ತಾ ಇದೆ. ಎಲ್ಲ ಆಪ್ಷನ್ ಗಳು ಕರೆಕ್ಟ್ ಆಗಿದ್ರೆ ಸೇವ್ ಅನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನ್ ಗೆ ಮೂವ್ ಮಾಡೋಣ ಸ್ನೇಹಿತರೆ. ಅದು SLC ಇನ್ಫಾರ್ಮೇಶನ್ ಸಬ್ಮಿಟ್ ಆದ ತಕ್ಷಣ ನಿಮಗೆ PUC ಇನ್ಫಾರ್ಮೇಶನ್ ಡೀಟೇಲ್ಸ್ ಕೇಳ್ತಾ ಇದೆ, ಎಜುಕೇಶನ್. ಅದೇ ರೀತಿ ನೀವು ಇಲ್ಲಿ ಬಂದು ನೀವು ನಿಮ್ಮ PUC ಕಂಪ್ಲೀಟ್ ಆಗಿದ್ರೆ ಇಲ್ಲಿ ಎಸ್ ಅನ್ನ ಕ್ಲಿಕ್ ಮಾಡಬೇಕು. ಇದು ಹುದ್ದೆಗಳು PUC ಮೇಲೆ ಇದೆ ಸ್ನೇಹಿತರೆ, ಅದಕ್ಕೋಸ್ಕರ ಇದು ಕಂಪಲ್ಸರಿ ನೀವು ಎಸ್ ಮಾಡಲೇಬೇಕು. ಅದಾದ ತಕ್ಷಣ ಬಂದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಇದೆ, ಇಲ್ಲಿ ನಿಮ್ಮ PUC ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತಾ ಇದೆ. PUC ನೋಂದಣಿ ಸಂಖ್ಯೆಯನ್ನ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ್ರೆ ಸಾಕು ಸ್ನೇಹಿತರೆ. ಇದು ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗ್ತಾ ಇಲ್ಲ. ಆದ್ರೆ ಆಗ್ತಾ ಇಲ್ಲಪ್ಪ ಅಂದ್ರೆ ನೀವೇ ಹಾಕಬೇಕಾಗುತ್ತದೆ. ಪಾಸಿಂಗ್ ಇಯರ್ ಹಾಕಬೇಕು, ಇಲ್ಲಿ ಮಂತ್ ಕೂಡ ಹಾಕಬೇಕು. ಅದು ಆಟೋ ಕ್ಯಾಪ್ಚರ್ ಆಗಿದ್ರೆ ಒಳ್ಳೇದು ಸ್ನೇಹಿತರೆ, ಇಲ್ಲಾದ್ರೆ ನೀವು ಬರಿಬೇಕಾಗಿದ್ರೆ ಇಲ್ಲಿ ಬರೀರಿ ಡಿಪಾರ್ಟ್ಮೆಂಟ್ ಆಫ್ ಮತ್ತು ನಿಮ್ಮ ಆಸ್ ಪರ್ ನಿಮ್ಮ ಹೆಸರು SLC ರಿಜಿಸ್ಟ್ರೇಷನ್ ಮೂಲಕ ನಿಮ್ಮ ಹೆಸರು, ಕಾಲೇಜ್ ಹೆಸರು ಕೂಡ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ನಿಮ್ಮ ಕಾಲೇಜ್ ಹೆಸರು, ನೀವು ಗಳಿಸಿರುವ ಅಂಕ ಮತ್ತು ಇಲ್ಲಿ ಸ್ಟ್ರೀಮ್ ಅಂತ ಇದೆ, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಸ್ಟ್ರೀಮ್ ಅಂತ ಇದೆ. ನೀವು ಒಟ್ಟು ಗಳಿಸಿರುವ ಅಂಕನ ಟೈಪ್ ಮಾಡಬೇಕು, ಇಲ್ಲಿ ಪರ್ಸೆಂಟೇಜ್ ಅನ್ನ ಟೈಪ್ ಮಾಡಬೇಕು ಮತ್ತು ಸೇವ್ ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡಿ. ಸೇವ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಈಗ ನೀವು ನೋಡಬಹುದು ನಿಮ್ಮ 371J ನಂಬರ್ ಕೇಳ್ತಾ ಇದೆ. ಇಲ್ಲಿ ಕೇಳ್ತಾ ಇದೆ HK ಆದಾಯ ಪ್ರಮಾಣ ಪತ್ರ, ಆದಾಯ ಹಾಗೂ ಗ್ರಾಮೀಣ ವಿವರ ಅಂತ ಕೇಳ್ತಾ ಇದೆ. ಇಲ್ಲಿ ಕೆಟಗರಿ ಮೀಸಲಾತಿ ಅಂತ ಇದೆ. ಎಸ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಿದೆ, ನೀವು GM ಹೊರತುಪಡಿಸಿ ಬೇರೆ ವರ್ಗದ ಅರ್ಜಿ ಸಲ್ಲಿಸುತ್ತಿದ್ದೀರಾ. ಆರ್ ಯು ಕ್ಲೈಮಿಂಗ್ ಫಾರ್ ಕೆಟಗರಿ ರಿಸರ್ವೇಶನ್ ಅದರ್ವೈಸ್ GM. ಎಸ್ ಅಂದ್ರೆ ಇಲ್ಲಿ ನಿಮ್ಮ ಕೆಟಗರಿ RD ಸಂಖ್ಯೆ ನಂಬರ್ ಟೈಪ್ ಮಾಡಬೇಕು. ಅದಾದ ತಕ್ಷಣ ಇಲ್ಲಿ ಕೆಟಗರಿ ಸರ್ವಿಸಸ್ ಅಂತ ಇದೆ, ಕಾಸ್ಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಓಕೆನಾ? ಇಲ್ಲಿ ನಿಮ್ಮ ಕೆಟಗರಿ ನಂಬರ್ ಅನ್ನ ನಮೂದಿಸಿ. ಅಥವಾ ನೀವು ಕೇಳ್ತಾ ಇದ್ದಿಲ್ಲಪ್ಪ ಅಂದ್ರೆ ನೋ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ರಿಸರ್ವೇಶನ್ ನೀವು ಕೋರಿಲ್ಲಪ್ಪ ಅಂದ್ರೆ ಒಲ್ಲಪ್ಪ ಅಂದ್ರೆ ನೋ ಅನ್ನ ಕ್ಲಿಕ್ ಮಾಡಬಹುದು. ಈಗ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ. ಎಂಟ್ರಿ ಮಾಡಿದ್ರೆ ಆಟೋ ಕ್ಯಾಪ್ಚರ್ ಅದು ಆಗುತ್ತೆ. ನಿಮ್ಮ ಕಾಸ್ಟ್ ಮತ್ತು ಕಾಸ್ಟ್ ಫ್ರಮ್ ದ RD ಸರ್ವಿಸ್ ಅದರಲ್ಲಿ ಏನ್ ತೋರಿಸ್ತಾ ಇದೆ ಅದು ಕಾಸ್ಟ್ ಕೂಡ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ಇನ್ಫಾರ್ಮೇಶನ್ ಅನ್ನ ನೀವು ಚೆಕ್ ಮಾಡಬಹುದು. ಕಾಸ್ಟ್ ವೆರಿಫಿಕೇಶನ್ ಅಂತ ಆಪ್ಷನ್, ವೆರಿಫಿಕೇಶನ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನೇಮ್ ಅದು ವೆರಿಫೈ ಆಗ್ತಾ ಇದೆ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಧರ್ಮ ಅಂತ ಬರ್ತಾ ಇದೆ. ರಿಲಿಜನ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನಿಸಂ, ಸಿಖ್, ಜೈನಿಸಂ ಅಂತ ಇದೆ. ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡಿ. ಅದಾದ ತಕ್ಷಣ ಕಲ್ಯಾಣ ಕರ್ನಾಟಕ ಮೀಸಲಾತಿ ನಿಮಗೆ ಬೇಕಾದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ. ಎಸ್ ಅನ್ನ ಕ್ಲಿಕ್ ಮಾಡಿದ್ರೆ ಕಂಪಲ್ಸರಿ ನಿಮ್ಮ ಬಳಿ KKRD ಅಂದ್ರೆ 371J ನಂಬರ್
ಇರಲೇಬೇಕು. ಇಲ್ಲಪ್ಪ ಸರ್ ನಮ್ಮಲ್ಲಿ 371J ನಂಬರ್ ಇಲ್ಲಪ್ಪ ಅಂದರೆ ನೀವು ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಾತಿ ಕೋರಲು ಆಗುವುದಿಲ್ಲ. ಸ್ನೇಹಿತರೆ, ನೀವು ನೋಡಿಕೊಂಡಿದ್ದೀರಾ, ಇಲ್ಲಿ ನಾವು RD ನಂಬರ್ ಟೈಪ್ ಮಾಡಿದ್ದೇವೆ, ಅದು ಇನ್ಫಾರ್ಮೇಷನ್ ಇಲ್ಲಿ ತೆಳಗೆ ತೋರಿಸ್ತಾ ಇದೆ. ಅದೇ ರೀತಿ ರಿಲಿಜನ್ ಟೈಪ್ ಮಾಡಿದ್ದೇವೆ, ಅದರ ಇನ್ಫಾರ್ಮೇಷನ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಅದೇ ರೀತಿ ನೀವು ಗ್ರಾಮೀಣ ವಿದ್ಯಾರ್ಥಿಗಳೇ ಆಗಿದ್ದರೆ ಎಸ್ ಅನ್ನ ಅನ್ನಿ, ಇಲ್ಲದ್ರೆ ನೋ. ಅದಾದ ತಕ್ಷಣ ನಿಮಗೆ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ, ಅಂದ್ರೆ ಇದು ಸ್ಪೆಷಲಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ 2 ಆಪ್ಷನ್ ತೋರಿಸ್ತಾ ಇದೆ. ನೀವು ಕಲ್ಯಾಣ ಕರ್ನಾಟಕನು ಅಪ್ಲೈ ಮಾಡಬಹುದು, ನಾನ್ ಕಲ್ಯಾಣ ಕರ್ನಾಟಕನು ಅಪ್ಲೈ ಮಾಡಬಹುದು. HK ರೀಸನ್ ಅಲ್ಲಿ ನಿಮಗೆ 2 ಆಪ್ಷನ್ ತೋರಿಸ್ತಾ ಇದೆ. ನೀವು 2 ಡಿಸ್ಟ್ರಿಕ್ಟ್ ಗಳನ್ನ, ಯಾವ ಡಿಸ್ಟ್ರಿಕ್ಟ್ ಗಳು ಬೇಕೋ ಆ ಡಿಸ್ಟ್ರಿಕ್ಟ್ ಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿ ಸೇವ್ ಅನ್ನ ಕ್ಲಿಕ್ ಮಾಡಿ. ಆದ್ರೆ RPC ಅಭ್ಯರ್ಥಿಗಳಿಗೋಸ್ಕರ ಒಂದೇ ಅಲ್ಲಿ ಇನ್ಫಾರ್ಮೇಶನ್ ತೋರಿಸುತ್ತೆ ಸ್ನೇಹಿತರೆ, ಅದು ನೆನ್ಪಿಟ್ಟುಕೊಳ್ಳಿ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಬರ್ತಾ ಇದೆ ಕ್ಲೈಮ್ ಅಂಡ್ ಎಕ್ಸೆಪ್ಷನ್ಸ್ ಅಂತ ಇದೆ. ಅದರಲ್ಲಿ ಏನೇನಿದೆ ಸರ್, ಇಲ್ಲಿ ಮೊದಲಿಗೆ ಡೂ ಯು ಕ್ಲೈಮ್ ರಿಸರ್ವೇಶನ್ ಅಂಡರ್ ದ ಡಿಸ್ಪ್ಲೇಸ್ಡ್ ಪರ್ಸನ್ ಮಾಡಿ, ಹ್ಯಾವ್ ಯು ಡಿಬಾರ್ಡ್ KEA KPSC ಅಲ್ಲಿ ನೀವು ಯಾವಾಗನ ಡಿಬಾರ್ ಆಗಿದ್ರೆ ಎಸ್ ಅನ್ನ ಕ್ಲಿಕ್ ಮಾಡಬೇಕು, ಇಲ್ಲಾದ್ರೆ ನೋ. ಹ್ಯಾವ್ ಯು ಬೀನ್ ಕನ್ವಿಕ್ಟೆಡ್ ಆಫ್ ಎನಿ ಕ್ರಿಮಿನಲ್ ಕೇಸ್ ಇದ್ರೆ ಎಸ್, ಇಲ್ಲಾದ್ರೆ ನೋ. ಅದಾದ ತಕ್ಷಣ ಡೂ ಯು ಹ್ಯಾವ್ ಕಂಪ್ಯೂಟರ್ ನಾಲೆಜ್, ಎಸ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮ್ಮ ಬಳಿ ಕಂಪ್ಯೂಟರ್ ನಾಲೆಜ್ ಇದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಾದ್ರೆ ಇಲ್ಲ. ಅದಾದ ತಕ್ಷಣ ಡೂ ಯು ಹ್ಯಾವ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ದ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್, ಎಸ್ ಅನ್ನ ಕ್ಲಿಕ್ ಮಾಡಿ. ನಿಮ್ಮ ಬಳಿ 6 months 1 year 1.5 year 2 years ಅಥವಾ ಕಂಪ್ಲೀಟೆಡ್ ಡಿಪ್ಲೊಮಾ ಕೋರ್ಸ್ ಆಫ್ಟರ್ SLC ಅಂತಾನು ಇದ್ರೆ ಕ್ಲಿಕ್ ಮಾಡಿ. ಯಾವುದೇ ಬೇಕಾದರೂ ಇರಬಹುದು. ನಿಮ್ಮ ಬಳಿ ಯಾವ ಸರ್ಟಿಫಿಕೇಟ್ ಇದೆ ಆ ಸರ್ಟಿಫಿಕೇಟ್ ಅನ್ನ ಕ್ಲಿಕ್ ಮಾಡಿ. ಅದಾದ ತಕ್ಷಣ ನಿಮಗೆ ಇಲ್ಲಿ ಕೇಳ್ತಾ ಇದೆ ಏಜ್ ರಿಲ್ಯಾಕ್ಸೇಷನ್. ನಿಮ್ಮ ಏಜ್ ಇಲ್ಲಿ ಆಪ್ಷನ್ ಇದೆ. ಬಾಂಡೆಡ್ ಲೇಬರ್, ಸೆನ್ಸಸ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸರ್ವಿಸಸ್, ಡಿಪಾರ್ಟ್ಮೆಂಟಲ್ ಆಫ್ ಇಲ್ಲೇನದ ಡಿಫರೆಂಟ್ಲಿ ಏಬಲ್ಡ್, ಎಕ್ಸ್ ಸರ್ವಿಸ್ ಮ್ಯಾನ್, ಅವೆಲ್ಲ ಆಪ್ಷನ್ಸ್ ಗಳಿವೆ. ವಿಡೋ ಅಂತ ಇದೆ. ಇದರಲ್ಲಿ ಯಾವುದೇ ಆಪ್ಷನ್ಸ್ ಬೇಕಾದ್ರೆ ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಮಾಡೋ ವಿದ್ಯಾರ್ಥಿಗಳಿಗೆ ಮಾತ್ರ, ಅಂದ್ರೆ ಯಾವ ವಿದ್ಯಾರ್ಥಿಗಳ ಏಜ್ 40+ ಇದೆ ಅವರಿಗೆ ಸಂಬಂಧಪಡುತ್ತೆ ಸ್ನೇಹಿತರೆ. ನಿಮಗೆ ಇದು ಸಂಬಂಧ ಪಡುವುದಿಲ್ಲ. 40 ಒಳಗಡೆ ಏಜ್ ಇದ್ರೆ ನಿಮಗೆ ಸಂಬಂಧ ಪಡುವುದಿಲ್ಲ, ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ವಿಭಿನ್ನ ಶಕ್ತಿಯುಳ್ಳ ಮೀಸಲು ಡಿಫರೆಂಟ್ ಏಬಲ್ಡ್ ಪರ್ಸನ್ ಇದ್ರೆ ಎಸ್ ಅನ್ನ ಕ್ಲಿಕ್ ಮಾಡ್ರಿ, ಇಲ್ಲದ್ರೆ ಇಲ್ಲ. ವಿಕಲಚೇತನ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಂತ ಅರ್ಥ ಸ್ನೇಹಿತರೆ. ಅಭ್ಯರ್ಥಿಗಳು ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿದ್ರೆ ನೀವು ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲದ್ರೆ ನೋ. ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಮತ್ತೊಮ್ಮೆ ಮಗದೊಮ್ಮೆ ನೀವು ಕ್ಲಿಕ್ ಮಾಡಿ ಸೇವ್ ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಸೇವ್ ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿದ್ರ ಇದು ಸೇವ್ ಆಯ್ತಾ, ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವು ನೋಡಬಹುದು ನಿಮ್ಮ ಇಲ್ಲಿ ಶೈಕ್ಷಣಿಕ ಅರ್ಹತೆ ವಿವರಗಳು, ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂತ ಇದೆ. ನಿಮ್ಮ ಡಿಗ್ರಿ ಮುಗ್ದಿದ್ರೆ ಮಾತ್ರ ನೀವು ಇಲ್ಲಿ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬಹುದು ಸ್ನೇಹಿತರೆ. ಇದು ಆಪ್ಷನಲ್ ಇರುತ್ತೆ. ಯಾಕಂದ್ರೆ VAO ಪೋಸ್ಟ್ PUC ಮೇಲೆ ಇರುತ್ತಲ್ವಾ, ನೀವು ಬೇಕಾದ್ರೆ ಇಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಆಡ್ ಮಾಡಬಹುದು ಸರ್. ಬೇಕಿಲ್ಲಪ್ಪ ಅಂದ್ರೆ ನೀವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಇಲ್ಲಿ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಕೆಲಸದ ಅನುಭವ, ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ನೀವು ಇದರ ಮುಂಚೆ ಎಲ್ಲಾದರೂ ಕೆಲಸ ಮಾಡಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ನಿಮ್ಮ ಸಂಸ್ಥೆ ಉದ್ಯೋಗ ದಿನಾಂಕ ಹಿಂದಿನ ಅನುಭವ ಮಾಡಿದ್ರೆ ಇಲ್ಲಿ ಬರೀಬಹುದು. ಇಲ್ಲಾದ್ರೆ ಎಸ್ ಇದ್ರೆ ಇನ್ಫಾರ್ಮೇಶನ್ ಎಂಟ್ರಿ ಮಾಡಿ, ಇಲ್ಲಪ್ಪ ಅಂದ್ರೆ ನೋ ಅನ್ನ ಕ್ಲಿಕ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಸೇವ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಇದ್ರೆ ಇಲ್ಲಿ ನಿಮ್ಮ ಆಪ್ಷನ್ 2 ಇದೆ ಸ್ನೇಹಿತರೆ. ಒಂದು ನಿಮ್ಮ ಇಮೇಜ್ ಮತ್ತು ಸಿಗ್ನೇಚರ್ ಅಂತ ಬರ್ತಾ ಇದೆ. ನಿಮ್ಮ ಫೋಟೋ ಕೂಡ ನೀವು ಆಡ್ ಮಾಡಬಹುದು, ಸಿಗ್ನೇಚರ್ ಕೂಡ ಆಡ್ ಮಾಡಬಹುದು. ಇಲ್ಲಿ ಅಪ್ಲೋಡ್ ಚೂಸ್ ಡಾಕ್ಯುಮೆಂಟ್ ಗೆ ಕ್ಲಿಕ್ ಮಾಡಿ ನಿಮ್ಮ ಇಮೇಜ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಇಮೇಜ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರ ಓಪನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಪ್ರಿವ್ಯೂ ನೋಡಬಹುದು. ಅಪ್ಲೋಡ್ ಮಾಡಿದ ತಕ್ಷಣ ಪ್ರಿವ್ಯೂ ಅನ್ನ ಕೂಡ ನೋಡಬಹುದು, ಅಪ್ಲೋಡ್ ಯಾವ ರೀತಿ ಆಗಿದೆ ಅಂತ. ಸೇಮ್ ಚೂಸ್ ಫೈಲ್, ಇಲ್ಲಿ ಸಿಗ್ನೇಚರ್ ಅಂತ ಇದೆ. ನಿಮ್ಮ ಸಿಗ್ನೇಚರ್ ಕೂಡ ನೀವು ಸಿಗ್ನೇಚರ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ, ಓಪನ್ ಮಾಡಿಕೊಳ್ಳಿ. ಅದಾದ ತಕ್ಷಣ ಅಪ್ಲೋಡ್ ಮಾಡಿ ಪ್ರಿವ್ಯೂ ನೋಡಬಹುದು ಸ್ನೇಹಿತರೆ. ಸಿಗ್ನೇಚರ್ ನ ಪ್ರಿವ್ಯೂ ಕೂಡ ತೋರಿಸುತ್ತೆ. ಅದಾದ ತಕ್ಷಣ ಇಲ್ಲಿ ಕ್ಲಿಕ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಡಿಕ್ಲರೇಷನ್ ಇದೆ ಸ್ನೇಹಿತರೆ. ನೀವು ಒಮ್ಮೆ ಸಂಪೂರ್ಣವಾದ ಡಿಕ್ಲರೇಷನ್ ಅನ್ನ ಒಮ್ಮೆ ನೀವು ಪೂರಾ ನೋಡಿಕೊಳ್ಳಬಹುದು, ಅಥವಾ ಇಲ್ಲಿ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಇದೆ. ಒಮ್ಮೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ನಿಮ್ಮ ಡ್ರಾಫ್ಟ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳೋ ಮೂಲಕ ನೀವು ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ನೀಟಾಗಿ ನೋಡಿಕೊಂಡು ಲಾಸ್ಟಿಗೆ ಕೊನೆಗೆ ಫೈನಲ್ ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಹೇಳ್ತೀನಿ, ಒಮ್ಮೆ ಮೊದಲಿಗೆ ಡ್ರಾಫ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ನೋಡಿಕೊಳ್ಳಿ, ನಂತರ ಇಲ್ಲಿ ಬಂದು ಫೈನಲ್ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಬೇಕು. ಓಕೆನಾ. ಇಲ್ಲಿ ಡಿಕ್ಲರೇಷನ್ ಅಂತ ಇದೆ. ಡಿಕ್ಲರೇಷನ್ ಅನ್ನ ಓದಿ ಇಲ್ಲಿ ಫೈನಲ್ ಸಬ್ಮಿಟ್ ಅನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಇಲ್ಲಿ ಓಕೆ ಅಂತ ಬರುತ್ತದೆ. ಓಕೆ ನ ಕ್ಲಿಕ್ ಮಾಡಿ. ಓಕೆ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ನೋಡಬಹುದು ನಿಮ್ಮ ಪೋಸ್ಟ್ ಸೆಲೆಕ್ಷನ್ಸ್ ಅಂತ ಇಲ್ಲಿ ಬರ್ತಾ ಇದೆ. ಇಲ್ಲಿ ಆಪ್ಷನ್ ಇದೆ VEO RK VOHK RK ಅಂತ ಆಪ್ಷನ್ ತೋರಿಸ್ತಾ ಇದೆ. ನೀವು ಯಾವುದೇ ಪೋಸ್ಟ್ ಗೆ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ ಇಲ್ಲಿ ನಿಮ್ಮ ಪೇಮೆಂಟ್ ತೋರಿಸ್ತೇವೆ. VO RK ಹಾಕ್ತೀರಾ, VOHK ಇಲ್ಲಿ ಎಷ್ಟು ಪೋಸ್ಟ್ ಗಳು ಸೆಲೆಕ್ಟ್ ಮಾಡ್ತೀರಾ ಅಲ್ಲಿ ಅಷ್ಟು ಪೇಮೆಂಟ್ ಆಡ್ ಆಗ್ತಾ ಇರುತ್ತೆ. ನಿಮಗೆ ಯಾವ ಪೋಸ್ಟ್ ಗೆ ಅಪ್ಲೈ ಮಾಡೋದಿರುತ್ತೆ ಅದನ್ನ HK ಅಥವಾ RK ನ ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡ್ರಿ ಪ್ರೊಸೀಡ್ ಟು ಪೇ ಅಂತ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಷನ್ ಪೋಸ್ಟ್ ಅಂತ ಇದೆ, VOHK ಅಂತ ತೋರಿಸ್ತಾ ಇದೆ. ನಿಮ್ಮ ಪೋಸ್ಟ್ ಅನ್ನ ಸೆಲೆಕ್ಷನ್ ನೋಡಿಕೊಂಡು ಪೇ ಔಟ್ ಅನ್ನ ಮಾಡಿ. ಪೇ ಮಾಡಿದ್ರೆ ಸಾಕು ಸ್ನೇಹಿತರೆ. ಇಲ್ಲಿ ನೋಡಬಹುದು
ನೋಡಬಹುದು ನಿಮಗೆ ಬಹಳಷ್ಟು ಸ್ಕ್ಯಾನರ್ಗಳ ಆಪ್ಷನ್ಸ್ ಇದೆ, ನೆಟ್ ಬ್ಯಾಂಕಿಂಗ್ ಆಪ್ಷನ್ಸ್ ಇದೆ, UPI ಇದೆ. ನಾನು ನಿಮಗೆ ಬೆಸ್ಟ್ ಆಪ್ಷನ್ ಹೇಳೋದೇನಪ್ಪಾ ಅಂದ್ರೆ ಇಲ್ಲಿ ಸ್ಕ್ಯಾನರ್ ಬರುತ್ತೆ. ನಿಮ್ಮ ಮೊಬೈಲ್ ನ ಯಾವುದೇ UPI ಆಪ್ ಅನ್ನ ಬಳಸಿಕೊಂಡು ನೀವು ಸ್ಕ್ಯಾನ್ ಮಾಡಬಹುದು. ಪೇಮೆಂಟ್ ಸಕ್ಸಸ್ಫುಲಿ ಆಗಿರುವ ನಿಮ್ಮ ಬಳಿ ಮೆಸೇಜ್ ಬರಬೇಕು ಸ್ನೇಹಿತರೆ, ಮತ್ತು ಮೆಸೇಜ್ ಬಂದ ತಕ್ಷಣ ಅದು ನಿಮಗೇನು ಪ್ರಿಂಟ್ ರಿಸಿಪ್ಟ್ ಇರುತ್ತಲ್ವಾ, ಆ ರಿಸಿಪ್ಟ್ ಕೂಡ ನೀವು ಪ್ರಿಂಟ್ ತೆಗೆದುಕೊಳ್ಳಬಹುದು. ಈಗ ಪೇಮೆಂಟ್ ನಮ್ದು ಸಕ್ಸಸ್ಫುಲಿ ಆಗಿದೆ, ಬೇಕಾದ್ರೆ ಇದ್ರದ್ದು ಸ್ಕ್ರೀನ್ ಶಾಟ್ ಕೂಡ ತೆಗೆದುಕೊಳ್ಳಬಹುದು. ಇಲ್ಲಿ ನಿಮ್ಮ ಪೇಮೆಂಟ್ ರಿಸಿಪ್ಟ್ ಇದೆ, ಇದು ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡಿ. ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡಿದ್ರೆ ನೋಡಬಹುದು ನಮ್ಮ ಎಲ್ಲಾ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಆಗಿದೆ. ಅದಾದ ತಕ್ಷಣ ಇಲ್ಲಿ ನೀವು ಪೇಮೆಂಟ್ ಡೀಟೇಲ್ಸ್ ನಲ್ಲಿ ಬಂದು ನೀವು ನೋಡಬಹುದು ನಮ್ಮ ಅಪ್ಲಿಕೇಶನ್ ಇನ್ಫಾರ್ಮೇಶನ್ ತೋರಿಸ್ತಾ ಇದೆ, ವ್ಯೂ ರಿಸಿಪ್ಟ್ ಅಂತ ಇದೆ. ಈ ರಿಸಿಪ್ಟ್ ಅನ್ನ ಒಮ್ಮೆ ಪ್ರಿಂಟ್ ಮಾಡಿಕೊಂಡು ಇಟ್ಟುಕೊಳ್ಳಬೇಕು ಸ್ನೇಹಿತರೆ, ಯಾಕಂದ್ರೆ KA ನೋಟಿಫಿಕೇಶನ್ ದಲ್ಲಿ ನಿಮಗೆ ತಿಳಿಸಿದೆ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ನಿಮ್ಮ ರಿಸಿಪ್ಟ್ ಕಂಪಲ್ಸರಿ ಬೇಕು ಅನ್ನೋದನ್ನ ನೋಟಿಫಿಕೇಶನ್ ಅಲ್ಲಿ ಇನ್ಫಾರ್ಮೇಶನ್ ಇದೆ. ಅದಕ್ಕೋಸ್ಕರ ನಾ ಹೇಳ್ತೀನಿ ಪ್ರತಿಯೊಂದು ರಿಸಿಪ್ಟ್ ಇನ್ಫಾರ್ಮೇಶನ್ ಅನ್ನ ಸೇವ್ ಮಾಡಿಕೊಂಡು ಇಟ್ಟುಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಅನ್ನ ಫೈನಲ್ ಪ್ರಿಂಟ್ ತೆಗೆದುಕೊಳ್ಳಬೇಕು. ಕೋಡ್ ಸೆಂಟರ್ ನಲ್ಲಿ ಬಂದು ಇಲ್ಲಿ ಎರಡು ಆಪ್ಷನ್ ಇದೆ. ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಅಪ್ಲಿಕೇಶನ್ ಡೌನ್ಲೋಡ್ ಅನ್ನ ಮಾಡಿಕೊಳ್ಳಿ. ಡೌನ್ಲೋಡ್ ಅನ್ನ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ, ಇದು ನಿಮ್ಮ ಫೈನಲ್ ಪ್ರಿಂಟ್ ಅಪ್ಲಿಕೇಶನ್ ಆಗಿರುತ್ತೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ನೀಟಾಗಿ ನೋಡಿಕೊಳ್ಳಿ, ಎಲ್ಲ ಕರೆಕ್ಟ್ ಆಗಿರುತ್ತೆ. ಇದು ಸೇವ್ ಮಾಡಿ ಇಟ್ಟುಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಸೇವ್ ಮಾಡಿಕೊಂಡು ಇಟ್ಟುಕೊಂಡ್ರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಆಗಿದೆ. ಇದೇ ರೀತಿ ಯಾವುದೇ ಜಾಬ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಿದ್ರೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಹೆಚ್ಚಾನೆಚ್ಚು ಫ್ರೆಂಡ್ಸ್ಗೆ ಶೇರ್ ಮಾಡಿ.